ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ನಾಳೆ ಗುರುವಾರ 4ನೇ ತಾರೀಕು ಬಹಳ ಒಂದು ವಿಶೇಷವಾಗಿ ಬಂದಿರುವಂತಹದ್ದು. ಆಮೇಲೆ ಬಹಳ ಒಂದು ಶುಭ ಮುಹೂರ್ತದಲ್ಲಿ ನಾಳಿನ ಗುರುವಾರ ಬಂದಿದೆ. ಅದರ ಜೊತೆಯಲ್ಲಿ ನಾಳೆ ದ್ವಾದಶಿ, ಈ ಪರಿವರ್ತಿನಿ ಏಕಾದಶಿ ಅಂತ ಹೇಳಿ ನಾವೇನು ಕರಿತೀವಿ, ಆ ಏಕಾದಶಿಯ ಬುಧವಾರ ಆಚರಣೆ ಮತ್ತು ಗುರುವಾರ ದ್ವಾದಶಿ ಬಂದಿರುವಂತಹದ್ದು. ದ್ವಾದಶಿ ಬಂದಿರುವಂತಹದ್ದನ್ನು ಒಂದು ಪಕ್ಕಕ್ಕೆ ಇಟ್ಟರೂ ಸಹ ಗುರುವಾರ ಬಹಳ ಒಂದು ಶುಭ ಮುಹೂರ್ತದಲ್ಲಿ ಬಂದಿದೆ. ಯಾರೆಲ್ಲ ರಾಯರ ಯಾವುದೇ ವ್ರತಗಳನ್ನು ಪ್ರಾರಂಭ ಮಾಡುವಂತಹವರು ಮಾಡ್ಕೋಬಹುದು. ಗುರುವಾರದ ಪೂಜೆಗೆ ನೀವು ದೀಪ ಹಚ್ಚಲಿಕ್ಕೆ ಒಂದು ಶುಭ ಸಮಯ ಅಂತ ಹೇಳಿ ನೋಡೋದಾದರೆ ಬೆಳಗ್ಗಿನ ಜಾವ 4 ಗಂಟೆ 10 ನಿಮಿಷದಿಂದ 5 ಗಂಟೆ 18 ನಿಮಿಷದವರೆಗೆ ಬಹಳ ಶುಭ ಇದೆ. ನೋಡಿ, ಈ ವಿಚಾರವಾಗಿ ನಿಮ್ಮಲ್ಲಿ ಇನ್ನೂ ಒಂದಷ್ಟು ಕನ್ಫ್ಯೂಷನ್ಗಳು ಇದರ ಒಳಗಡೆ, ಅಂದರೆ ನಾನು ಏನು ಟೈಮಿಂಗ್ಸ್ ಹೇಳ್ತೀನಿ ಆ ಟೈಮಿಂಗ್ಸ್ ಒಳಗಡೆ ಎಲ್ಲ ಪೂಜೆ ಮುಗ್ದೋಗ್ಬೇಕಾ ಅಂತಂದು ಇಲ್ಲ. ನೀವು ಬೇಗ ಎದ್ದು ಪೂಜೆಗೆ ಎಲ್ಲ ಅಣಿ ಮಾಡ್ಕೋಬೇಕು, ಫೋಟೋಗಳಿಗೆ ಹೂ ಹಾಕೋಬೇಕು. ರಾಯರ ಫೋಟೋಗೂ ಸಹ ತುಳಸಿಯನ್ನೆಲ್ಲ ಏರಿಸಿ ಬಿಟ್ಕೊಂಡು ನಾನು ಏನು ಟೈಮಿಂಗ್ಸ್ ಹೇಳ್ತೀನಲ್ಲ ಆ ಟೈಮಿಂಗ್ಸ್ ಒಳಗಡೆ ದೀಪಗಳನ್ನು ಹಚ್ಚಿ ಧೂಪ ಕೊಟ್ಟು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಸ್ತೋತ್ರ ಹೇಳ್ಕೊಳ್ಳೋದು ಸಹ ಅದೇ ಸಮಯದಲ್ಲಿ ಮಾಡಬೇಕು ಅಂತೇನಿಲ್ಲ. ಆದಷ್ಟು ಆ ಸಮಯದ ಒಳಗೆ ನೀವು ದೀಪ ಹಚ್ಚಬೇಕು ದೇವ್ರ ಮನೆಯಲ್ಲಿ, ಅದೇ ಮುಖ್ಯ. ನೀವು ಅದಾದಮೇಲೆ ಮಿಕ್ಕಿದ್ದ ಏನೇ ಪೂಜೆ ಪುನಸ್ಕಾರದ ಕಾರ್ಯ ಇದ್ದರೂ ನಿಮಗೆ ಬೆಳಗ್ಗೆ 8 ಗಂಟೆ ತನಕ ಟೈಮ್ ಇರುತ್ತೆ. ಒಟ್ಟಿನಲ್ಲಿ ಆದಷ್ಟು ರಾಯರಿಗೆ 8 ಗಂಟೆ ಒಳಗಡೆ ನೈವೇದ್ಯ ಸಮೇತವಾಗಿ ಮಹಾಮಂಗಳಾರತಿಯನ್ನು ಮುಗಿಸ್ಕೊಳ್ಳಿ. ಈ ಗುರುವಾರನೂ ಸಹ ನೀವು 5 ಮಣ್ಣಿನ ದೀಪಗಳನ್ನು ಹಚ್ಚಬೇಕಾಗತ್ತೆ. ನೋಡಿ, ಈ ಮಣ್ಣಿನ ದೀಪಗಳನ್ನು ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು ನಿರಂತರವಾಗಿ ಹಚ್ತಾ ಬರ್ತಾ ಇದ್ದೀರಾ. ಈ ನಿಮ್ಮ ಮನೆಯಲ್ಲಿ ರಾಯರಿಗೆ ಹಚ್ಚುವಂತಹ 5 ದೀಪಗಳೇನಿದೆ ಅದೇನಾದರೂ ಬಹಳ ಹಳೇದು ಅಂದರೆ ನೀವೊಂದು 8 ಗುರುವಾರ 9 ಗುರುವಾರ ಹಚ್ಚಿದ್ರೆ ಅದನ್ನು ದಯಮಾಡಿ ಬೇರೆ ಬಾಗಿಲಿಗೆ ಏನಾದ್ರು ಹಚ್ಚಲಿಕ್ಕೆ ಇಟ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು, ನಾಳೆ ಹೊಸ ದೀಪಗಳನ್ನು ತೊಗೊಂಬಂದು ಹಚ್ಚಿ. ಬಹಳ ವಿಶೇಷವಾಗಿ ಬಂದಿದೆ. ಆ ದೀಪಗಳು ನಿಮ್ಮ ಮನೆಯ ಫ್ಯಾಮಿಲಿ ಮೆಂಬರ್ಸ್ನ ಕಷ್ಟಗಳನ್ನು ಹೀರ್ಕೊಂಡಿರುತ್ತೆ. ರಾಯರ ಮುಂದೆ ಹಚ್ಚಿದ್ದಾಗ ತುಂಬ ವಾರಗಳು ಹಚ್ಚಬೇಡಿ, ಒಂದು 9 ವಾರ ಹಚ್ಚಿದರೆ ಸಾಕು. ಅದನ್ನ ಎತ್ತಿಟ್ಬಿಟ್ಟು ಹೊಸ ದೀಪಗಳಲ್ಲಿ ಹಚ್ಚಿ. ಇನ್ನು ಪೂಜೆಯ ವಿಚಾರ ಅಂತ ಹೇಳಿ ಬಂದಾಗ ಈ ಗುರುವಾರ ಯಥಾ ಪ್ರಕಾರ ನೀವು ಮನೆ ಕ್ಲೀನ್ ಮಾಡ್ಕೊಳ್ಳಿ, ಬಾಗಿಲಿಗೆ ನೀರು ಹಾಕ್ಕೊಂಡು ರಂಗೋಲಿ ಹಾಕ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಫೋಟೋಗಳಿಗೂ ಹೂಗಳನ್ನು ಹಾಕ್ಕೊಳ್ಳಿ. ವಿಷ್ಣುವಿನ ಪೂಜೆಯನ್ನು ಮಾಡೋದನ್ನು ಮರಿಬೇಡಿ. ಗುರುವಾರ ಮೊದಲು ದಯಮಾಡಿ ಹೆಣ್ಮಕ್ಳು ಮದುವೆ ಆಗಿರುವಂತಹವರು ಸೀರೆಯನ್ನು ಹಾಕ್ಕೊಂಡು ಕೈಗೆ ಬಳೆ ಹಾಕ್ಕೊಂಡು ಹಣೆಗಿಟ್ಕೊಂಡು ಮೂಡಿಗೆ ಒಂದು ಹೂವನ್ನು ಇಟ್ಕೊಂಡು ಪೂಜೆ ಮಾಡಿ. ಏಕೆಂದರೆ ನೀವು ಎಂತೆಂಥದೋ ಬಟ್ಟೆಗಳನ್ನು ಹಾಕ್ಕೊಂಡು ಕೈಗೆ 2 ಬಳೆ ಹಾಕ್ಕೊಳ್ದಲೆ ಹಣೆಗಿಟ್ಕೊಳ್ದಲೆ ಪೂಜೆ ಮಾಡಿದಾಗ ಅದೆಷ್ಟೇ ಚೆನ್ನಾಗಿ ನೀವು ರಾಯರ ಪೂಜೆ ಮಾಡಿದ್ರೂ ಕೂಡ ನಿಮಗೆ ಸಂಪೂರ್ಣವಾದಂತಹ ಫಲವನ್ನು ರಾಯರು ಅನುಗ್ರಹ ಮಾಡಲ್ಲ. ನೀವು ಹೇಗಿದ್ದು ಪೂಜೆ ಮಾಡಬೇಕೋ ಹಾಗಿದ್ದು ಪೂಜೆ ಮಾಡಿದ್ರೆ ನಿಮಗೂ ಕೂಡ ಶುಭ, ಮನೆಗೂ ಸಹ ಒಳ್ಳೆಯದು. ನಾನು ಹೇಳಿರುವಂತಹ ಸಮಯದಲ್ಲಿ ದೀಪ ಹಚ್ಕೊಳ್ಳಿ, ನಾಳೆ ಒಳ್ಳೆಯದಾಗುತ್ತೆ. ಇನ್ನು ಮನೆಯಲ್ಲಿ ಯಾರೆಲ್ಲ ಗಂಡಸರು ಅಭಿಷೇಕ ಮಾಡ್ತಿದ್ರೆ ಹೆಣ್ಮಕ್ಳು ದಯಮಾಡಿ ರಾಯರಿಗೆ ಅಭಿಷೇಕ ಮಾಡಬೇಡಿ. ಪ್ರತಿ ಗುರುವಾರ ನೀವು ಅಭಿಷೇಕ ಮಾಡಲೇಬೇಕು ಅಂತೇನಿಲ್ಲ. 15 ದಿನಕ್ಕೆ 1 ಸಾರ್ತಿ ನೀವು ಅಭಿಷೇಕ ಮಾಡಿಕೊಂಡ್ರೆ ಸಾಕಾಗತ್ತೆ. ನಾಳೆ ಒಂದಷ್ಟು ದಿವಸಗಳ ಕಾಲ ರಾಯರಿಗೆ ಹಾಲನ್ನು ನೈವೇದ್ಯಕ್ಕೆ ಬಳಕೆ ಮಾಡುವಂತಹದ್ದು ಮತ್ತು ಅಭಿಷೇಕಕ್ಕೆ ಬಳಕೆ ಮಾಡುವಂತಹದ್ದು. ಚಾತುರ್ಮಾಸ ಇದೆ, ಹಾಲಿಗೆ ನಿಷೇಧ ಇದೆ. ಹೀಗಾಗಿ ಹಾಲನ್ನು ಅಭಿಷೇಕದಲ್ಲಿ ಕೂಡ ಬಳಸಬೇಡಿ.
ಮತ್ತು ನೀವು ಅಭಿಷೇಕ ಮಾಡುವಾಗ ಏನು ಮಾಡಬೇಕು ಅಂತಂದರೆ ಮೊಸರಿನ ಪ್ರಮಾಣವನ್ನು ಹೆಚ್ಚು ಮಾಡ್ಕೊಳ್ಳಿ. ಅಭಿಷೇಕ ಮಾಡುವಾಗ ರಾಯರಿಗೆ ಒಂದಷ್ಟು ದಿವಸಗಳ ಕಾಲ ಹಾಲನ್ನು ಮತ್ತು ಹಾಲು ಪಾಯಸಕ್ಕೂ ಸಹ ಏನಾದರೂ ಇಡೋ ಹಾಗಿದ್ರೆ ಪಾಯಸವನ್ನು ಹಾಲನ್ನು ಪಾಯಸಕ್ಕೂ ಬಳಸಲಿಕ್ಕೆ ಹೋಗಬೇಡಿ. ನಾಳೆ ರಾಯರ ಫೋಟೋವನ್ನು ಒರೆಸ್ಕೊಂಡು ಗೋಪಿ ಚಂದನ ಅಥವಾ ಗಂಧವನ್ನು ಹಚ್ಕೊಂಡು ರಾಯರಿಗೆ ತುಳಸಿ ಮತ್ತು ದುಂಡು ಮಲ್ಲಿಗೆ, ಕನಕಾಂಬ್ರ, ಪಾರಿಜಾತ, ಸೇವಂತಿಗೆ ಇವುಗಳನ್ನು ಬಳಸಿ ಅಲಂಕಾರ ಮಾಡಿಕೊಳ್ಳಿ. ನಾನು ರಾಯರಿಗೆ ಯಾವ ಹೂಗಳು ಪ್ರಿಯ ಅಂತ ಹೇಳ್ತೀನಿ. ಸಿಕ್ಕಿದ್ರೆ ಹಾಕ್ಕೊಳ್ಳಿ, ಸಿಗಲೇ ಇಲ್ಲ ಅಂತಂದರೆ ಈ ದಾಸವಾಳದ ಹೂವು ಮತ್ತು ಕಣಗ್ಲೆ ಹೂವು ಇವೆರಡನ್ನು ಬಿಟ್ಟು ನಿಮಗೆ ಯಾವ ಹೂವು ಲಭ್ಯ ಆಗುತ್ತೆ ಅದನ್ನು ಇಟ್ಟು ಪೂಜೆ ಮಾಡ್ಕೊಳ್ಳಿ. ಆದರೆ ನಾನು ಹೇಳಿದ್ನಲ್ವ, ಅದರಲ್ಲೂ ದುಂಡು ಮಲ್ಲಿಗೆ ಸಿಕ್ತು ಅಂತಂದರೆ ರಾಯರಿಗೆ ಹಾಕಿ ತುಂಬ ಒಳ್ಳೆಯದು. ಇನ್ನು ವಿಷ್ಣುವಿನ ಫೋಟೋಗೆ ದ್ವಾದಶಿ ಆಗಿರೋದ್ರಿಂದ ಸ್ವಲ್ಪ ತುಳಸಿ ಹೂಗಳನ್ನು ಹಾಕಿ ಅವರ ಮುಂದೆ ಕೂಡ ಒಂದು ಮಣ್ಣಿನ ದೀಪ ಇಲ್ಲ ಅಂತಂದರೆ 2 ದೀಪಗಳನ್ನು ತುಪ್ಪದಲ್ಲಿ ಹಚ್ಚಿ, ರಾಯರ ಮುಂದೆ 2 ಮಾಮೂಲಿ ದೀಪ ಜೊತೆಯಲ್ಲಿ 5 ಮಣ್ಣಿನ ದೀಪಗಳನ್ನು ಹಚ್ಕೊಳ್ಳಿಕ್ಕೆ ಸಿದ್ಧ ಮಾಡ್ಕೊಳ್ಳುವಂತಹದ್ದು. ಮೊದಲು ತುಳಸಿ ಪೂಜೆ ಮಾಡ್ಕೊಳ್ಳಿ. ಅದಾದಮೇಲೆ ದೇವ್ರ ಮನೆಯಲ್ಲಿ ಏನು ನೀವು 2 ದೀಪ ನಾರ್ಮಲಾಗಿ ಹಚ್ತೀರ ಅದು ಹಚ್ಚಿ, ಶ್ರೀಮನ್ ಮಹಾವಿಷ್ಣುವಿನ ಫೋಟೋದ ಮುಂದೆ ಇಟ್ಕೊಂಡಿರುವಂತಹ ದೀಪ ಹಚ್ಚಿ, ಅದಾದಮೇಲೆ ರಾಯರ ಮುಂದೆ ಇರುವಂತಹ 2 ದೀಪಗಳನ್ನು ಮೊದಲು ಹಚ್ಚಿ. 5 ಮಣ್ಣಿನ ದೀಪಗಳನ್ನು ಆವಾಗಲೇ ಹಚ್ಚಬೇಡಿ. 2 ದೀಪಗಳನ್ನು ಹಚ್ಚಿಬಿಟ್ಟು ಊದ್ಗಡ್ಡೆಯಿಂದ ಧೂಪ ತೋರಿಸಿದಾದ್ಮೇಲೆ ಕೈಯಲ್ಲಿ ಸ್ವಲ್ಪ ಬಲಗೈಯಲ್ಲಿ ಅಕ್ಷತೆ ಹಿಡ್ಕೊಂಡು ನಿಮ್ಮ ಮನೆಯಲ್ಲಿ ಏನೇನೆಲ್ಲ ಕಷ್ಟ ಇದೆ ರಾಯರ ಹತ್ರ ಹೇಳಿಕೊಂಡು ಆ ದೀಪಗಳನ್ನು ಹಚ್ತಿರಲ್ವ ಆ ತಟ್ಟೆಗೋ ಇಲ್ಲಾಂದರೆ ನೀವೆಲ್ಲಿ ಜೋಡಿಸಿರ್ತೀರ ಆ ಮಣ್ಣಿನ ದೀಪಗಳನ್ನು ಅಲ್ಲಿಗೆ ಅಕ್ಷತೆಯನ್ನು ಹಾಕಿಬಿಟ್ಟು, ಅದಾದಮೇಲೆ ನಾನು ಎಲ್ಲ ಈಗೇನು ರಾಯರ ಮುಂದೆ ಹಚ್ಚುವಂತಹದ್ದು 5 ಮಣ್ಣಿನ ದೀಪಗಳನ್ನು ಹಚ್ಚುವಂತಹದ್ದು ಹೇಳಿದೆ ಅಲ್ವಾ, ತುಳಸಿ ಅಗ್ಗಿಷ್ಟಿಕೆಯಿಂದ ಹಚ್ಚಿ, ಬಹಳ ಒಳ್ಳೆಯದು. ತುಳಸಿ ಅಗ್ಗಿಷ್ಟಿಕೆಯಿಂದ ನಾವು ಹಚ್ಚೋದ್ರಿಂದ ನಿಮ್ಮ ಮನೆಯವರಿಗೇನಾದರೂ ಗ್ರಹ ಬಾಧೆಗಳು, ಗ್ರಹಗಳಿಗೆ ಸಂಬಂಧಿಸಿದಂತಹ ತೊಂದರೆಗಳಿದ್ದರೆ ನಿವಾರಣೆ ಆಗುತ್ತೆ. ಇನ್ನು ದೀಪವನ್ನು ಹಚ್ಚಿದ್ದಾದಮೇಲೆ ಸ್ತೋತ್ರ ಸೇವೆಯನ್ನು ಮಾಡಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ವಿಷ್ಣುವಿನ ಅಷ್ಟೋತ್ರ ಹೇಳ್ಕೊಳ್ಳಿ, ರಾಯರ ಅಷ್ಟೋತ್ರ, ರಾಯರ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಹೇಳ್ಕೊಳ್ಳುವಂತಹದ್ದು ಇದೆಲ್ಲವನ್ನು ಸಹ ಮಾಡಿ. ಇದಾದ ನಂತರ ಸ್ತೋತ್ರ ಸೇವೆ ಆದ ನಂತರ 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಿಬಿಟ್ಟು, ಈ ವಾರ ಆದಷ್ಟು ನೀವು ಹೆಸರುಬೇಳೆ ಪಾಯಸವನ್ನು ರಾಯರಿಗೆ ನೈವೇದ್ಯವಾಗಿ ಇಡಿ. ಮತ್ತು 3 ಬಗೆಯ ಹಣ್ಣುಗಳನ್ನು ಇಡಿ. ವಿಶೇಷವಾದಂತಹ ಗುರುವಾರ ರಾಯರಿಗೆ ವಿಶೇಷವಾಗಿ ನೀವು 3 ಬಗೆಯ ಹಣ್ಣುಗಳನ್ನು ಸಮರ್ಪಣೆ ಮಾಡೋದ್ರಿಂದ ವಿಶೇಷವಾದ ಫಲಗಳಿರುತ್ತೆ. 3 ಬಗೆಯ ಒಂದೊಂದು ಹಣ್ಣಿಟ್ಟರೂ ಸಾಕು. ದಾಳಿಂಬೆ ಇಡಬೇಡಿ, ರಾಯರಿಗಷ್ಟು ಇಷ್ಟ ಆಗಲ್ಲ. 3 ಬಗೆಯ ಹಣ್ಣುಗಳನ್ನು ಇಟ್ಬಿಟ್ಟು ಪಂಚಾರತಿ ಮಾಡಿ, ನೈವೇದ್ಯ ಆದ ತಕ್ಷಣ 5 ತುಪ್ಪದ ಬತ್ತಿಗಳಿಂದ ರಾಯರಿಗೆ ಆರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಮಠಕ್ಕೆ ಹೋಗಿಬಿಟ್ಟು ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಇದಿಷ್ಟು ಈ ಗುರುವಾರದ ಒಂದು ಪೂಜೆಯ ವಿಧಾನ. ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.